ಒಂದು ರಾಜ್ಯದಲ್ಲಿ ಒಬ್ಬ ಸಣ್ಣ ಹುಡುಗ ತುಂಬಾ ಇಂಟೆಲಿಜೆಂಟ್ ಇರ್ತಾನೆ, ತುಂಬಾ ಬುದ್ಧಿವಂತ ಇರ್ತಾನೆ. ಸೊ ಆ ಹುಡುಗನ ಅಪ್ಪನನ್ನ ರಾಜ್ಯದ ರಾಜ ಕರೆದು ಹೇಳ್ತಾನಂತೆ, ನಿನ್ನ ಮಗ ತುಂಬಾ ಬುದ್ಧಿವಂತ ಇದ್ದಾನೆ, ಅವನು ನನ್ ಜೊತೆ ಇರಬೇಕು, ಸೊ ಅವನನ್ನ ನನ್ ವಶ ಕೊಟ್ಬಿಡು ಅಂತ. ಸೊ ಆ ಹುಡುಗನ ಅಪ್ಪ ತುಂಬಾ ಬೇಜಾರ್ ಮಾಡ್ಕೊಬಂದು ಮನೆಗೆ ಬಂದು ಆ ಹುಡುಗನಿಗೆ ವಿಚಾರ ಹೇಳ್ತಾನೆ. ಆಗ ಆ ಹುಡುಗ ಹೇಳ್ತಾನಂತೆ, ಅಷ್ಟೇನಾ ಅಪ್ಪ, ನಡೀರಿ ನಾವು ರಾಜನ ಹತ್ರ ಹೋಗೋಣ, ರಾಜನ ಹತ್ರ ನಾನ್ ಮಾತಾಡ್ತೀನಿ ಅಂತ. ಅರಮನೆಗೆ ಬಂದು ಆ ಹುಡುಗ ರಾಜನ ಹತ್ರ ಮಾತಾಡಿ ಅವನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಾನೆ, ನಾನು ನನ್ನ ಅಪ್ಪನ ಜೊತೆ ಇರಬೇಕು, ನಮ್ಮಿಬ್ರನ್ನು ಕೂಡ ದೂರ ಮಾಡಬೇಡಿ ಅಂತ. ಸೊ ಆ ತುಂಬಿದ ಸಭೆಯಲ್ಲಿ ಆ ರಾಜನ ಮಂತ್ರಿ 2 ಚೀಟಿಗಳನ್ನು ತಗೊಬಂದು, ಇದರಲ್ಲಿ ಒಂದು ಚೀಟಿಯಲ್ಲಿ ರಾಜನ ಹೆಸರಿದೆ, ಇನ್ನೊಂದು ಚೀಟಿಯಲ್ಲಿ ನಿನ್ನ ಹೆಸರಿದೆ, ನೀನು ಇವೆರಡರಲ್ಲಿ ಯಾವ್ದಾದ್ರೂ ಒಂದನೇ ಎತ್ತು, ನಿನ್ನ ಹೆಸರು ಬಂದ್ರೆ ನೀನ್ ಹೇಳ್ದಾಗೆ ನಾವು ಕೇಳ್ತೀವಿ, ಇನ್ ಕೇಸ್ ರಾಜನ ಹೆಸರು ಬಂದ್ರೆ ರಾಜ ಹೇಳ್ದಾಗೆ ನೀನ್ ಕೇಳ್ಬೇಕು ಅಂತ. ಸೊ ಆ ಹುಡುಗ ಮನ್ಸಲ್ಲೇ ಅನ್ಕೋತಾನಂತೆ, ಅರಮನೆಯಲ್ಲಿ ರಾಜನ ಮಾತನ್ನ ಬಿಟ್ರೆ ಬೇರೆ ಯಾರ ಮಾತು ಕೂಡ ನಡೆಯೋದಿಲ್ಲ, ಈ ಮಂತ್ರಿ ಪಕ್ಕ 2 ಚೀಟಿಯಲ್ಲೂ ಕೂಡ ರಾಜನ ಹೆಸರನ್ನೇ ಬರ್ಕೊ ಬಂದಿರ್ತಾನೆ, ನನ್ನನ್ನ ಇಲ್ಲಿ ಸಿಗಾಕ್ಸ್ತಾನೆ ಅಂತ. ಆಗ ಹುಡುಗ ಕಾಮ್ ಆಗಿ ಯೋಚನೆ ಮಾಡ್ತಾನೆ, ಆ 2 ಚೀಟಿಯಲ್ಲಿ ಒಂದು ಚೀಟಿನ ತೆಗೆದು ಅದನ್ನ ಓಪನ್ ಮಾಡದೆ ಬಾಯಲ್ಲಿ ಹಾಕೊಂಡು ತಿಂದು ನುಂಗ್ಬಿಡ್ತಾನೆ. ಆಮೇಲೆ ಆ ಹುಡುಗ ಹೇಳ್ತಾನೆ, ನನ್ನ ಚೀಟಿಯನ್ನ ನಾನು ಆಯ್ಕೆ ಮಾಡ್ಕೊಂಡಾಯ್ತು, ಈಗ ಆ ಚೀಟಿನ ತೆಗಿರಿ, ಅದರಲ್ಲಿ ರಾಜನ ಹೆಸರಿದ್ರೆ ನಾನು ತಿಂದಂತಹ ಚೀಟಿಯಲ್ಲಿ ನನ್ನ ಹೆಸರೇ ಇರುತ್ತೆ, ಸೊ ನಾನ್ ಹೇಳ್ದಾಗೆ ನೀವು ಕೇಳ್ಬೇಕು ಅಂತ. ಸೊ ಒಂದು ಕಷ್ಟದ ಸಿಚುವೇಶನ್ ಅಲ್ಲಿ ನಾವು ಸಿಗಾಕೊಂಡಾಗ ಗಾಬರಿ ಮಾಡ್ಕೊಳ್ದೆ ಕಾಮ್ ಆಗಿ ಯೋಚನೆ ಮಾಡಿದಾಗ ನಾವು ಎಲ್ಲಾ ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ ಅನ್ನ ಕಂಡ್ಕೋಬಹುದು ಅನ್ನೋದನ್ನ ಈ ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ಕೋಬಹುದು.